ಇರಾನ್ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಅಲ್ಲಿನ ಅಧಿಪತಿ ಅಂತ ಹೇಳ್ಕೊಳ್ಳುವಂತ ಅಲ್ಲಿನ ನಾಯಕ ಅಂತ ಹೇಳ್ಕೊಳ್ಳುವಂತ ಖಮೇನಿಯ ವಿರುದ್ಧ ಇಡೀ ಇರಾನ್ ಈಗ ರೊಚ್ಚಿಗೆದಿದೆ. ಆತನ ಭಾವಚಿತ್ರವನ್ನ ಸಿಗರೇಟ್ ಇಂದ ಸುಟ್ಟು ಚಪ್ಪಲಿ ಕಾಲಿಂದ ಒದ್ದು ಆತನನ್ನ ಬಹಿಷ್ಕರಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ನಡೀತಾ ಇದೆ ಇರಾನ್ನಲ್ಲಿ ನೋಡ್ಕೊಂಬನ್ನಿ. ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಐತುಲ್ಲಾ ಅಲಿ ಖಮೀನಿ ನೇತೃತ್ವದ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಟೆಹರಾನ್ ಸೇರಿದಂತೆ ಹಲವಾರು ಪ್ರಮುಖ ನಗರಗಳಲ್ಲಿ ಜನರು ಬೀದಿಗಿಳಿದಿದ್ದಾರೆ. ಇದೀಗ ದೇಶಾದ್ಯಂತ ಮಹಿಳೆಯರು ಕೂಡ ಖಮೀನಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಕ್ಷರಶಃ ಧಗಧಗಿಸುತ್ತಿದೆ ಇಸ್ಲಾಮಿಕ್ ದೇಶ ಇರಾನ್. ಹಿಜಾಬ್ ಕಿತ್ತೆಸೆದು ಸಿಗರೆಟ್ ಹಚ್ಚುತ್ತಿದ್ದಾರೆ ಹೆಣ್ಮಕ್ಳು. ಮುಲ್ಲಾಗಳೇ ತೊಲಗಿ, ನಮಗೆ ಹಿಜಾಬ್ ಬೇಡ, ಸ್ವಾತಂತ್ರ್ಯ ಬೇಕು ಅಂತ ಖಮೇನಿ ಫೋಟೋ ಸುಟ್ಟು ಮತ್ತೊಂದು ಕೈಯಲ್ಲಿ ಸಿಗರೆಟ್ ಹಚ್ಚಿ ಹೊಗೆ ಬಿಡುತ್ತಾ ಯುವತಿಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರು ಐತುಲ್ಲಾ ಅಲಿ ಖಮೀನಿ ಫೋಟೋಗಳನ್ನ ಸುಟ್ಟು ಅದರ ಜ್ವಾಲೆಯಿಂದ ಸಿಗರೆಟ್ ಹಚ್ಚಿಕೊಳ್ಳುತ್ತಾ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಖಮೀನಿಯ ಕಟ್ಟರ್ ಇಸ್ಲಾಮಿಕ್ ಸಂಪ್ರದಾಯದ ವಿರುದ್ಧ ದೇಶದ ನಾರಿಯರು ಸಿಡಿದೆದ್ದಿದ್ದಾರೆ. 116ಕ್ಕೆ ಏರಿಕೆ ಕಂಡ ಸಾವಿನ ಸಂಖ್ಯೆ. ಡಿಸೆಂಬರ್ 28ರಂದು ಪ್ರಾರಂಭವಾದ ಪ್ರತಿಭಟನೆಗಳು ಆರಂಭದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದ ಬಗ್ಗೆ ಅಸಮಾಧಾನದ ಮೇಲೆ ಕೇಂದ್ರೀಕೃತವಾಗಿದ್ದವು. ನಂತರ 100ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರತಿಭಟನಾಕಾರರು ಧಾರ್ಮಿಕ ನಾಯಕರ ಆಡಳಿತವನ್ನ ಕೊನೆಗೊಳಿಸಬೇಕೆಂದು ಪಟ್ಟು ಹಿಡಿದ್ರು. ಆಗ ಹೋರಾಟ ಆಡಳಿತ ವಿರೋಧಿ ದಂಗೆಯಾಗಿ ಪರಿವರ್ತನೆಯಾಗಿದೆ. ಈ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಕನಿಷ್ಠ 116 ಜನರು ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಅಲ್ಲಿನ ಅಧಿಪತಿ ಅಂತ ಹೇಳ್ಕೊಳ್ಳುವಂತ ಅಲ್ಲಿನ ನಾಯಕ ಅಂತ ಹೇಳ್ಕೊಳ್ಳುವಂತ ಖಮೇನಿಯ ವಿರುದ್ಧ ಇಡೀ ಇರಾನ್ ಈಗ ರೊಚ್ಚಿಗೆದಿದೆ. ಆತನ ಭಾವಚಿತ್ರವನ್ನ ಸಿಗರೇಟ್ ಇಂದ ಸುಟ್ಟು ಚಪ್ಪಲಿ ಕಾಲಿಂದ ಒದ್ದು ಆತನನ್ನ ಬಹಿಷ್ಕರಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ನಡೀತಾ ಇದೆ ಇರಾನ್ನಲ್ಲಿ ನೋಡ್ಕೊಂಬನ್ನಿ. ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಐತುಲ್ಲಾ ಅಲಿ ಖಮೀನಿ ನೇತೃತ್ವದ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಟೆಹರಾನ್ ಸೇರಿದಂತೆ ಹಲವಾರು ಪ್ರಮುಖ ನಗರಗಳಲ್ಲಿ ಜನರು ಬೀದಿಗಿಳಿದಿದ್ದಾರೆ. ಇದೀಗ ದೇಶಾದ್ಯಂತ ಮಹಿಳೆಯರು ಕೂಡ ಖಮೀನಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಕ್ಷರಶಃ ಧಗಧಗಿಸುತ್ತಿದೆ ಇಸ್ಲಾಮಿಕ್ ದೇಶ ಇರಾನ್. ಹಿಜಾಬ್ ಕಿತ್ತೆಸೆದು ಸಿಗರೆಟ್ ಹಚ್ಚುತ್ತಿದ್ದಾರೆ ಹೆಣ್ಮಕ್ಳು. ಮುಲ್ಲಾಗಳೇ ತೊಲಗಿ, ನಮಗೆ ಹಿಜಾಬ್ ಬೇಡ, ಸ್ವಾತಂತ್ರ್ಯ ಬೇಕು ಅಂತ ಖಮೇನಿ ಫೋಟೋ ಸುಟ್ಟು ಮತ್ತೊಂದು ಕೈಯಲ್ಲಿ ಸಿಗರೆಟ್ ಹಚ್ಚಿ ಹೊಗೆ ಬಿಡುತ್ತಾ ಯುವತಿಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರು ಐತುಲ್ಲಾ ಅಲಿ ಖಮೀನಿ ಫೋಟೋಗಳನ್ನ ಸುಟ್ಟು ಅದರ ಜ್ವಾಲೆಯಿಂದ ಸಿಗರೆಟ್ ಹಚ್ಚಿಕೊಳ್ಳುತ್ತಾ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಖಮೀನಿಯ ಕಟ್ಟರ್ ಇಸ್ಲಾಮಿಕ್ ಸಂಪ್ರದಾಯದ ವಿರುದ್ಧ ದೇಶದ ನಾರಿಯರು ಸಿಡಿದೆದ್ದಿದ್ದಾರೆ. 116ಕ್ಕೆ ಏರಿಕೆ ಕಂಡ ಸಾವಿನ ಸಂಖ್ಯೆ. ಡಿಸೆಂಬರ್ 28ರಂದು ಪ್ರಾರಂಭವಾದ ಪ್ರತಿಭಟನೆಗಳು ಆರಂಭದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದ ಬಗ್ಗೆ ಅಸಮಾಧಾನದ ಮೇಲೆ ಕೇಂದ್ರೀಕೃತವಾಗಿದ್ದವು. ನಂತರ 100ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರತಿಭಟನಾಕಾರರು ಧಾರ್ಮಿಕ ನಾಯಕರ ಆಡಳಿತವನ್ನ ಕೊನೆಗೊಳಿಸಬೇಕೆಂದು ಪಟ್ಟು ಹಿಡಿದ್ರು. ಆಗ ಹೋರಾಟ ಆಡಳಿತ ವಿರೋಧಿ ದಂಗೆಯಾಗಿ ಪರಿವರ್ತನೆಯಾಗಿದೆ. ಈ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಕನಿಷ್ಠ 116 ಜನರು ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ
ಅಲ್ಲಿನ ಅಧಿಪತಿ ಅಂತ ಹೇಳ್ಕೊಳ್ಳುವಂತ, ಅಲ್ಲಿನ ನಾಯಕ ಅಂತ ಹೇಳ್ಕೊಳ್ಳುವಂತ ಖಮೇನಿಯ ವಿರುದ್ಧ ಇಡೀ ಇರಾನ್ ಈಗ ರೊಚ್ಚಿಗೆದಿದೆ. ಆತನ ಭಾವಚಿತ್ರವನ್ನ ಸಿಗರೇಟ್ ಇಂದ ಸುಟ್ಟು ಚಪ್ಪಲಿ ಕಾಲಿಂದ ಒದ್ದು ಆತನನ್ನ ಬಹಿಷ್ಕರಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ನಡೀತಾ ಇದೆ ಇರಾನ್ನಲ್ಲಿ ನೋಡ್ಕೊಂಬನ್ನಿ. ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಐತುಲ್ಲಾ ಅಲಿ ಖಮೀನಿ ನೇತೃತ್ವದ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಟೆಹರಾನ್ ಸೇರಿದಂತೆ ಹಲವಾರು ಪ್ರಮುಖ ನಗರಗಳಲ್ಲಿ ಜನರು ಬೀದಿಗಿಳಿದಿದ್ದಾರೆ. ಇದೀಗ ದೇಶಾದ್ಯಂತ ಮಹಿಳೆಯರು ಕೂಡ ಖಮೇನಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಕ್ಷರಶಃ ಧಗಧಗಿಸುತ್ತಿದೆ ಇಸ್ಲಾಮಿಕ್ ದೇಶ ಇರಾನ್. ಹಿಜಾಬ್ ಕಿತ್ತೆಸೆದು ಸಿಗರೆಟ್ ಹಚ್ಚುತ್ತಿದ್ದಾರೆ ಹೆಣ್ಮಕ್ಳು. ಮುಲ್ಲಾಗಳೇ ತೊಲಗಿ, ನಮಗೆ ಹಿಜಾಬ್ ಬೇಡ, ಸ್ವಾತಂತ್ರ್ಯ ಬೇಕು ಅಂತ ಖಮೇನಿ ಫೋಟೋ ಸುಟ್ಟು ಮತ್ತೊಂದು ಕೈಯಲ್ಲಿ ಸಿಗರೆಟ್ ಹಚ್ಚಿ ಹೊಗೆ ಬಿಡುತ್ತಾ ಯುವತಿಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರು ಐತುಲ್ಲಾ ಅಲಿ ಖಮೀನಿ ಫೋಟೋಗಳನ್ನ ಸುಟ್ಟು ಅದರ ಜ್ವಾಲೆಯಿಂದ ಸಿಗರೆಟ್ ಹಚ್ಚಿಕೊಳ್ಳುತ್ತಾ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಖಮೀನಿಯ ಕಟ್ಟರ್ ಇಸ್ಲಾಮಿಕ್ ಸಂಪ್ರದಾಯದ ವಿರುದ್ಧ ದೇಶದ ನಾರಿಯರು ಸಿಡಿದೆದ್ದಿದ್ದಾರೆ. 116ಕ್ಕೆ ಏರಿಕೆ ಕಂಡ ಸಾವಿನ ಸಂಖ್ಯೆ. ಡಿಸೆಂಬರ್ 28ರಂದು ಪ್ರಾರಂಭವಾದ ಪ್ರತಿಭಟನೆಗಳು ಆರಂಭದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದ ಬಗ್ಗೆ ಅಸಮಾಧಾನದ ಮೇಲೆ ಕೇಂದ್ರೀಕೃತವಾಗಿದ್ದವು. ನಂತರ 100ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರತಿಭಟನಾಕಾರರು ಧಾರ್ಮಿಕ ನಾಯಕರ ಆಡಳಿತವನ್ನ ಕೊನೆಗೊಳಿಸಬೇಕೆಂದು ಪಟ್ಟು ಹಿಡಿದ್ರು. ಆಗ ಹೋರಾಟ ಆಡಳಿತ ವಿರೋಧಿ ದಂಗೆಯಾಗಿ ಪರಿವರ್ತನೆಯಾಗಿದೆ. ಈ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಕನಿಷ್ಠ 116 ಜನರು ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಅಲ್ಲಿನ ಅಧಿಪತಿ ಅಂತ ಹೇಳ್ಕೊಳ್ಳುವಂತ, ಅಲ್ಲಿನ ನಾಯಕ ಅಂತ ಹೇಳ್ಕೊಳ್ಳುವಂತ ಖಮೇನಿಯ ವಿರುದ್ಧ ಇಡೀ ಇರಾನ್ ಈಗ ರೊಚ್ಚಿಗೆದಿದೆ. ಆತನ ಭಾವಚಿತ್ರವನ್ನ ಸಿಗರೇಟ್ ಇಂದ ಸುಟ್ಟು ಚಪ್ಪಲಿ ಕಾಲಿಂದ ಒದ್ದು ಆತನನ್ನ ಬಹಿಷ್ಕರಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ನಡೀತಾ ಇದೆ ಇರಾನ್ನಲ್ಲಿ ನೋಡ್ಕೊಂಬನ್ನಿ. ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಐತುಲ್ಲಾ ಅಲಿ ಖಮೀನಿ ನೇತೃತ್ವದ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಟೆಹರಾನ್ ಸೇರಿದಂತೆ ಹಲವಾರು ಪ್ರಮುಖ ನಗರಗಳಲ್ಲಿ ಜನರು ಬೀದಿಗಿಳಿದಿದ್ದಾರೆ. ಇದೀಗ ದೇಶಾದ್ಯಂತ ಮಹಿಳೆಯರು ಕೂಡ ಖಮೇನಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಕ್ಷರಶಃ ಧಗಧಗಿಸುತ್ತಿದೆ ಇಸ್ಲಾಮಿಕ್ ದೇಶ ಇರಾನ್. ಹಿಜಾಬ್ ಕಿತ್ತೆಸೆದು ಸಿಗರೆಟ್ ಹಚ್ಚುತ್ತಿದ್ದಾರೆ ಹೆಣ್ಮಕ್ಳು. ಮುಲ್ಲಾಗಳೇ ತೊಲಗಿ, ನಮಗೆ ಹಿಜಾಬ್ ಬೇಡ, ಸ್ವಾತಂತ್ರ್ಯ ಬೇಕು ಅಂತ ಖಮೇನಿ ಫೋಟೋ ಸುಟ್ಟು ಮತ್ತೊಂದು ಕೈಯಲ್ಲಿ ಸಿಗರೆಟ್ ಹಚ್ಚಿ ಹೊಗೆ ಬಿಡುತ್ತಾ ಯುವತಿಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರು ಐತುಲ್ಲಾ ಅಲಿ ಖಮೀನಿ ಫೋಟೋಗಳನ್ನ ಸುಟ್ಟು ಅದರ ಜ್ವಾಲೆಯಿಂದ ಸಿಗರೆಟ್ ಹಚ್ಚಿಕೊಳ್ಳುತ್ತಾ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಖಮೇನಿಯ ಕಟ್ಟರ್ ಇಸ್ಲಾಮಿಕ್ ಸಂಪ್ರದಾಯದ ವಿರುದ್ಧ ದೇಶದ ನಾರಿಯರು ಸಿಡಿದೆದ್ದಿದ್ದಾರೆ. 116ಕ್ಕೆ ಏರಿಕೆ ಕಂಡ ಸಾವಿನ ಸಂಖ್ಯೆ. ಡಿಸೆಂಬರ್ 28ರಂದು ಪ್ರಾರಂಭವಾದ ಪ್ರತಿಭಟನೆಗಳು ಆರಂಭದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದ ಬಗ್ಗೆ ಅಸಮಾಧಾನದ ಮೇಲೆ ಕೇಂದ್ರೀಕೃತವಾಗಿದ್ದವು. ನಂತರ 100ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರತಿಭಟನಾಕಾರರು ಧಾರ್ಮಿಕ ನಾಯಕರ ಆಡಳಿತವನ್ನ ಕೊನೆಗೊಳಿಸಬೇಕೆಂದು ಪಟ್ಟು ಹಿಡಿದ್ರು. ಆಗ ಹೋರಾಟ ಆಡಳಿತ ವಿರೋಧಿ ದಂಗೆಯಾಗಿ ಪರಿವರ್ತನೆಯಾಗಿದೆ. ಈ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳಲ್ಲಿ ಕನಿಷ್ಠ 116 ಜನರು ಮೃತಪಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.